ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಶಬ್ದ ಪಾಠದ 18ನೇ ಪ್ರಶ್ನೆ, ತರಂಗದ ಪಾರ ಎಂದರೇನು? ಇಲ್ಲಿ ಈ ಮೂಲ ಸ್ಥಾನ ಕಾಣ್ತಾ ಇದೆಯಲ್ವಾ, ಇದರಿಂದ ಹೈಯೆಸ್ಟ್ ಪಾಯಿಂಟ್ ಅವೆರಡರ ನಡುವಿನ ಡಿಸ್ಟೆನ್ಸ್ ಅನ್ನ ತರಂಗದ ಪಾರ ಅಂತ ಕರಿತೀವಿ. ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆ. ನಿಶ್ಚಲ ಸ್ಥಾನ, ಇದು ನಿಶ್ಚಲ ಸ್ಥಾನ ಇದೆ. ಆ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವಂತಹ ಗರಿಷ್ಠ ಪ್ರಮಾಣದ ಕ್ಷೋಭೆ. ಇಲ್ಲಿ ನೋಡಿ, ನಾನು ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡಬೇಕು. ಈ ತರ ನಾನು ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಗರಿಷ್ಠ ಪ್ರಮಾಣದ ಕ್ಷೋಭೆ ಅಂತ ಹೇಳಿದ್ದಾರೆ. ನಾನಿಲ್ಲಿ ತಗೊಂಡ್ರೆ ಈ ತರ, ಇಲ್ಲಿ ಗರಿಷ್ಠ ಪ್ರಮಾಣ ಯಾವುದು? ಈ ಪಾಯಿಂಟ್ ಇರುತ್ತೆ. ಇದಲ್ಲ, ಈ ಆ ಪಾಯಿಂಟ್ ಅಲ್ಲ, ಈ ಪಾಯಿಂಟ್ ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಆ ಪಾಯಿಂಟ್ ಅನ್ನ ನಾನು ತಗೊಂಡಿರ್ಬೇಕು ತರಂಗದ ಪಾರ ಅಂತ ಹೇಳುವುದು. ಹಾಗಿದ್ರೆ ತರಂಗದ ಪಾರ ಸರಿ, ಇದು ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆ ಅಂದಂಗಾಯ್ತು. ತರಂಗದ ಪಾರವನ್ನ ತಿಳ್ಕೊಂಡು ನನಗೆ ಏನಾಗ್ಬೇಕಾಗಿದೆ ಅಂತ ಅಂದ್ರೆ, ಈಗ ಕೆಲವೊಂದು ವಸ್ತುಗಳು ದೊಡ್ಡ ಸೌಂಡ್ ಮಾಡ್ತವೆ ಅಲ್ವಾ? ಕೇಳ್ತಿದ್ದೀರಾ ಮಕ್ಕಳ? ಸೌಂಡ್ ಕೇಳ್ತಿದ್ದೀರಾ? ಏನಾಯ್ತು? ಸೌಂಡು ದೊಡ್ಡದಾಯ್ತು ಅಂದ್ರೆ ತರಂಗದ ಪಾರ ಏನಿದೆ ಜಾಸ್ತಿ ಆಯ್ತು. ತರಂಗದ ಪಾರ ಜಾಸ್ತಿ ಆದಷ್ಟು ಶಬ್ದ ಲೌಡ್ನೆಸ್ ಏನಾಗ್ತದೆ, ಶಬ್ದದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸರಿ, ಹಾಗಿದ್ರಲ್ಲಿ ತರಂಗದ ಪಾರ ಅಂದ್ರೆ ಒಂದು ಮಾಧ್ಯಮದಲ್ಲಿ ನಿಶ್ಚಲ ಸ್ಥಾನದಿಂದ ಎರಡೂ ಕಡೆ ಉಂಟಾಗುವ ಗರಿಷ್ಠ ಪ್ರಮಾಣದ ಕ್ಷೋಭೆ. ಅದನ್ನ ಏನಂತ ಕರಿತೀವಿ? ತರಂಗದ ಪಾರ. ಥ್ಯಾಂಕ್